ಸ್ನೇಹಿತರೆ, ಈ ಜಗತ್ತಲ್ಲಿ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಪದೇ ಪದೇ ನಮ್ಮ ನಿಯಂತ್ರಣ ತಪ್ಪೋ ಏಕೈಕ ವಸ್ತು ಅಂದ್ರೆ ಅದು ಮನಸ್ಸು. ನಾವು ಮನಸ್ಸನ್ನ ಎಷ್ಟೇ ಕಷ್ಟಪಟ್ಟು ಹತೋಟಿಗೆ ತರೋದಕ್ಕೆ ಪ್ರಯತ್ನ ಪಟ್ಟರೂ ಅದು ನಮ್ಮ ಹಿಡಿತದಿಂದ ಓಡ್ ಹೋಗ್ತಾನೆ ಇರುತ್ತೆ. ಈ ಬಾರಿ ಬಾರಿ ನಮ್ಮ ಹಿಡಿತದಿಂದ ಜಾರ್ ಹೋಗೋ ಮನಸ್ಸನ್ನ ನಾವು ಹಾಗೆ ಬಿಟ್ಬಿಟ್ರೆ ಅದು ನಮ್ಮನ್ನ ನಮಗೆ ಗೊತ್ತಿಲ್ಲದೇನೆ ನಾಶ ಮಾಡ್ಬಿಡುತ್ತೆ. ಎಲ್ರೂ ಅವರವರ ಮನಸ್ಸು ನಿಯಂತ್ರಣದಲ್ಲಿರ್ಲಿ ಅಂತ ಬಯಸ್ತಾರೆ. ಯಾಕಂದ್ರೆ ಅವರ ಕೆಲಸ ಕಾರ್ಯಗಳಲ್ಲಿ, ಓದು ಬರಹಗಳಲ್ಲಿ ಸರಿಯಾಗಿ ಗಮನ ಹರಿಸೋದಕ್ಕೆ ಮತ್ತೆ ಅದರಲ್ಲಿ ಉನ್ನತಿ ಪಡೆಯೋದಕ್ಕೆ. ಹೇಳ್ಬೇಕು ಅಂದ್ರೆ ನಮಗ್ ಬರೀ ಕೆಲಸ, ಓದು ಬರಹಗಳಲ್ಲಷ್ಟೇ ಅಲ್ಲ, ಕೆಲವೊಂದ್ಸಲ ಮನಸ್ಸಿನ ಸೋಮಾರಿತನದಿಂದ ಆಟ ಪಾಠ, ಊಟ ತಿಂಡಿ ಇವುಗಳ ಮೇಲೂ ಮನಸ್ಸು ಹೋಗಲ್ಲ. ಹೀಗೆ ಆಗ್ಬಿಟ್ರೆ ಮನುಷ್ಯರಿಗೆ ಜೀವನ ನಡೆಸೋದು ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ಅದಕ್ಕಾಗಿ ನಮಗೆ ಮನಸ್ಸನ್ನ ನಿಯಂತ್ರಣ ಮಾಡೋದು ತುಂಬಾನೇ ಮುಖ್ಯ ಆಗುತ್ತೆ. ಆದ್ರೆ ಮನಸ್ಸನ್ನ ನಿಯಂತ್ರಣ ಮಾಡೋ ವಿಚಾರದಲ್ಲಿ ಎಲ್ಲರ ಮನಸ್ಸಲ್ಲಿ ಬರೋ ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ ಹೇಗೆ ಮನಸ್ಸನ್ನ ಕಂಟ್ರೋಲ್ ಮಾಡಬೇಕು, ಅದರಿಂದ ತುಂಬಾನೇ ಒಳ್ಳೇದಾಗುತ್ತೆ ಅನ್ನೋದು ನಮಗೂ ಗೊತ್ತು. ಆದ್ರೆ ಹೇಗೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಜೊತೆಗೆ ಒಂದು ದೊಡ್ಡ ಸಮಸ್ಯೆ ಕೂಡ ಆಗಿದೆ. ನೋಡಿ, ನಾವು ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ 100 ದಾರಿಗಳಲ್ಲೂ ಪ್ರಯತ್ನ ಪಟ್ಟರು ಅದು ಕಮ್ಮಿನೇ. ಯಾಕಂದ್ರೆ ಮನಸ್ಸನ್ನ ಎಷ್ಟು ಕಾಂಪ್ಲಿಕೇಟೆಡ್ ಆಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಅದನ್ನೇ ನಮ್ಮ ಕಂಟ್ರೋಲಿಗೆ ಬಂತು, ನಮ್ ಎಲ್ಲಾ ಕೆಲಸ ಒಂದ್ ರೇಂಜಿಗೆ ಆಗ್ತಿದೆ ಅಂತ ನಮಗೆ ಯಾವಾಗ ಅನ್ಸುತ್ತೋ ಅದೇ ಟೈಮಿಗೆ, ಕರೆಕ್ಟಾಗಿ ಅದೇ ಟೈಮಿಗೆ ನಮ್ಮ ಮನಸ್ಸು ನಮಗೆ ಕೈಕೊಟ್ಟು ಬೇಡದ ವಿಚಾರಗಳಲ್ಲಿ ಸಿಲುಕಿ ನಮ್ಮ ಧ್ಯಾನ ಭಂಗ ಮಾಡಿ ನಮ್ಮನ್ನ, ನಮ್ಮ ಕೆಲಸವನ್ನ ದಾರಿ ತಪ್ಪಿಸ್ಬಿಡುತ್ತೆ. ಅದಕ್ಕೆ ಹೇಳಿದ್ದು ಮನಸ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ 100 ದಾರಿ ಇದ್ರೂ ಕಮ್ಮಿನೇ ಅಂತ. ಯಾಕೆ ಹೀಗಂದ್ರೆ ಜಗತ್ತಲ್ಲಿ ಯಾವ್ದಾದ್ರು ವಿಷಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತ್ಯನೇ ಇಲ್ಲದೆ ಇರೋ ಅದ್ಭುತ ವಿಷಯ ಅಂದ್ರೆ ಅದು ಮನಸ್ಸಿನ ಬಗ್ಗೆ. ನೋಡಿ, ಮನಸ್ಸು ಅಷ್ಟೊಂದು ಸುಲಭವಾಗಿ ಹತೋಟಿಗೆ ಯಾಕೆ ಬರಲ್ಲ ಅಂದ್ರೆ ಮನಸ್ಸು ಒಂದು ಪುಟ್ಟ ಮಗು ಇದ್ದಾಗೆ. ಮಗುವಿಗೆ ನಾವೆಷ್ಟೇ ಆರೋಗ್ಯಕರವಾದ ಸಿರಪ್ಪು ಇಲ್ಲ ಔಷಧಿ ತಿನ್ನಿಸ್ತೀವಿ ಅಂದ್ರೂ ಅದು ಬೇಡ ಅಂತಾನೆ ಹೇಳೋದು. ಅದರ ಟೇಸ್ಟ್ ಅದಕ್ಕಿಷ್ಟ ಆಗಲ್ಲ, ಅದಕ್ಕೆ ಮಗು ಔಷಧಿ ಬೇಡ ಅನ್ನುತ್ತೆ. ಅದೇ ಅದಕ್ಕೊಂದು ಚಾಕ್ಲೇಟ್ ಕೊಟ್ಟು ನೋಡಿ, ಲಪ ಲಪ ಅಂತ ತಿನ್ನುತ್ತೆ. ಯಾಕಂದ್ರೆ ಅದು ಸಿಹಿಯಾಗಿ ನಾಲಿಗೆಗೆ ಹಿತ ಕೊಡುತ್ತೆ. ಅದಕ್ಕೆ ಈಗ ಮಗು ಚಾಕ್ಲೇಟ್ ತುಂಬಾ ಚೆನ್ನಾಗಿ ತಿಂತಿದೆ ಅಂತ ಅದಕ್ಕೆಲ್ಲಾದ್ರೂ ಬರೀ ಚಾಕ್ಲೇಟೇ ತಿನ್ನಿಸ್ತಾ ಹೋದ್ರೆ ಅದೇನ್ ಬೇಡ ಅನ್ನಲ್ಲ, ಇನ್ನೂ ಕೊಡಿ ಅನ್ನುತ್ತೆ. ಆದ್ರೆ ಅದರ ಆರೋಗ್ಯದ ಗತಿ ಅಧೋಗತಿ ಆಗ್ಬಿಡುತ್ತೆ. ಆದ್ರೆ ಮಗುಗೆ ಇಷ್ಟ ಇಲ್ಲ, ಅಳ್ತಿದೆ, ಹಠ ಮಾಡ್ತಿದೆ ಅಂದ್ರು ಒಬ್ಳು ತಾಯಿ ಹೇಗೆ ಕಷ್ಟಪಟ್ಟು ಬೇರೆ ಬೇರೆ ದಾರಿ ಹುಡುಕಿ ಮಗುಗೆ ಔಷಧಿ ತಿನ್ನಿಸಿ ಅದರ ಆರೋಗ್ಯ ಕಾಪಾಡ್ತಾಳೋ ಹಾಗೆ ನಾವು ಕೂಡ ನಮ್ಮ ಮನಸ್ಸಿಗೆ ಈ ಬೇಡವಾದ ಆಲೋಚನೆಗಳು, ಚಿಂತೆ, ಅತಿಯಾದ ಎಂಟರ್ಟೈನ್ಮೆಂಟ್ ಅನ್ನೋ ಚಾಕ್ಲೇಟ್ ಕೊಡೋದನ್ನ ಕಮ್ಮಿ ಮಾಡಿ ಅದು ಬೇಡ ಅಂದ್ರು ಒಳ್ಳೆ ವಿಚಾರಗಳು, ಒಳ್ಳೊಳ್ಳೆ ಭಾವನೆಗಳು, ಒಳ್ಳೆ ಕೆಲಸಗಳು ಅನ್ನೋ ಔಷಧಿಯನ್ನ ಪ್ರೀತಿಯಿಂದ ತಿನ್ನಿಸಿ ಅದನ್ನ ಹತೋಟಿಗೆ ತರಬೇಕಾಗುತ್ತೆ. ನಾವೆಲ್ಲಾದ್ರೂ ಮನಸ್ಸನ್ನ ಕಷ್ಟಪಟ್ಟು ನಿಯಂತ್ರಣಕ್ಕೆ ತರ್ತೀವಿ ಅಂತ ಹೊರಟ್ರೆ ನೋಡಿ, ಪ್ರಯತ್ನ ಪಟ್ರೆ ಏನೋ 4 ದಿನ, ಬೇಡ 1 ವಾರ ಅನ್ಕೊಳ್ಳಿ ಅಷ್ಟೇ. ಅದಾದ್ಮೇಲೆ ನಮ್ಮ ಮನಸ್ಸು 1 ವಾರದಿಂದ ಉರಿತಿರೋ ಈ ಹಠ, ಮೋಟಿವೇಶನ್ ಅನ್ನೋ ಬೆಂಕಿನ ಸಲೀಸಾಗಿ ಆರಿಸ್ಬಿಡುತ್ತೆ. ಅದಾದ್ಮೇಲೆ ಆ ವಾರದಲ್ಲಿ ಎಷ್ಟು ಕಷ್ಟಪಟ್ಟು ಮನಸ್ಸನ್ನ ಕಂಟ್ರೋಲ್ ಮಾಡೋ ಪ್ರಯತ್ನ ಪಟ್ಟಿದ್ವೋ ಅದ್ರ ಡಬಲ್, ಟ್ರಿಬಲ್ ಟೈಮ್ ವೇಸ್ಟ್ ಮಾಡಿಸುತ್ತೆ. ಇಷ್ಟು ದಿನ ನೀನ್ ನನ್ನ ರುಬ್ಬಿದೀಯಾ, ಈಗ ನಾನು ನಿನ್ನ ರುಬ್ತೀನಿ ಅಂತ. ಅದಕ್ಕೆ ಈ ಡಿಸ್ಟ್ರಾಕ್ಷನ್ ಕಾಲದಲ್ಲಿ ಮನಸ್ಸನ್ನ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಅಲ್ಲ, ಟ್ರಿಕ್ ಮಾಡಿ ಅದಕ್ಕೆ ಗೊತ್ತಿಲ್ದಿರೋ ಹಾಗೆ ಅದನ್ನ ದಾರಿಗೆ ತರಬೇಕಾಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ನಿಮ್ಗೆ ಈ ಟಾಪಿಕ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಆಯ್ತು. ಸರಿ, ಹಾಗಾದ್ರೆ ವಿಡಿಯೋನ ಗಮನ ಇಟ್ಟು ಪೂರ್ತಿ ನೋಡಿ. ಇದರಲ್ಲಿ ಒಬ್ರು ಬೌದ್ಧ ಭಿಕ್ಷು ಅವರು ಮನಸ್ಸನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಒಂದು ತುಂಬಾನೇ ಸಿಂಪಲ್ ಆಗಿರೋ ಟ್ರಿಕ್ ಹೇಳ್ಕೊಡ್ತಾರೆ. ಅದರಿಂದ ನಾವು ಕಷ್ಟ ಪಡದೆ ಸುಲಭವಾಗಿ ಮನಸ್ಸನ್ನ ಅದಕ್ಕೆ ಗೊತ್ತಿಲ್ದಿರೋ ಹಾಗೆ ಅದನ್ನ ನಿಯಂತ್ರಣಕ್ಕೆ ತರಬಹುದು. ಆದ್ರೆ ನಾನು ಮೊದಲೇ ಹೇಳಿದ ಹಾಗೆ ಈ ಮನಸ್ಸು ಅನ್ನೋ ತುಂಟ ಮಗುವನ್ನ ಹತೋಟಿಗೆ ತರೋದಕ್ಕೆ 100 ದಾರಿ ಇದ್ರೂ ಕಮ್ಮಿನೇ. ಆದ್ರೆ ಅವುಗಳೆಲ್ಲವಲ್ಲೂ ಅತ್ಯುತ್ತಮ ದಾರಿ, ಮನಸ್ಸನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಉಪಯೋಗಕರ ದಾರಿ ಅಂದ್ರೆ ಅದು ಧ್ಯಾನ. ಆದ್ರೆ ಧ್ಯಾನ ಮಾಡೋಕ್ಕೂ ಮನಸ್ಸು ಸ್ವಲ್ಪನಾದ್ರೂ ನಿಯಂತ್ರಣದಲ್ಲಿರ್ಬೇಕು. ನಮ್ಗೆ ಧ್ಯಾನ ಮಾಡೋಕ್ಕೂ ಮನಸ್ಸು ಅಷ್ಟು ಸುಲಭವಾಗಿ ಬಿಡಲ್ಲ, ಅದಕ್ಕೂ ಕಲ್ಲು ಹಾಕುತ್ತೆ ಅನ್ನೋದು ನನಗೂ ಗೊತ್ತು. ನೋಡಿ, ಇದೇ ಸೇಮ್ ಪ್ರಶ್ನೆನ ಧ್ಯಾನ ಮಾಡಕ್ಕೆ ನಮ್ಮ ಮನಸ್ಸು ಯಾಕೆ ಒಪ್ಪಲ್ಲ, ಯಾಕೆ ಬಿಡಲ್ಲ ಅನ್ನೋ ಪ್ರಶ್ನೆನ ಒಬ್ಬ ಒಳ್ಳೆ ಶಿಷ್ಯ ಅವರ ಬೌದ್ಧ ಭಿಕ್ಷು ಗುರುಗಳಿಗೆ ಕೇಳ್ತಾನೆ. ಗುರುಗಳೇ, ನಾವು ನೀರ್ ಮಾತ್ರ ಘಟಘಟ ಅಂತ ಕುಡಿದ್ಬಿಡ್ತೀವಿ, ಅದರಿಂದ ನಮ್ಮ ದಾಹ, ಬಾಯಾರಿಕೆ ಒಂದು ಕ್ಷಣದಲ್ಲಿ ತೀರ್ ಹೋಗುತ್ತೆ. ಯಾರು ನೀರು ಕುಡಿದ್ರು ಅವರ ದಾಹ ತೀರ್ ಹೋಗುತ್ತೆ. ಆದ್ರೆ ಧ್ಯಾನ ಯಾಕೆ ಕೆಲವರು ಮಾತ್ರ ಮಾಡಕ್ಕಾಗುತ್ತೆ, ಎಲ್ಲರೂ ಧ್ಯಾನ ಮಾಡಕ್ ಯಾಕಾಗಲ್ಲ? ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ, ಆದ್ರೂ ನಮ್ಮ ಕೈಲಿ ಧ್ಯಾನ ಮಾಡಕ್ಕಾಗಲ್ಲ. ಆದ್ರೆ ಕೆಲವರು ಧ್ಯಾನ ಅನ್ನೋದು ಏನು ದೊಡ್ಡ ವಿಷಯನೇ ಅಲ್ವೇನೋ ಅನ್ನೋ ಹಾಗೆ ಗಂಟೆಗಟ್ಟಲೆ ಕಣ್ಣು ಮುಚ್ಕೊಂಡು ಮಾಡ್ತಿರ್ತಾರೆ. ಅದು ಹೇಗೆ ಸಾಧ್ಯ ಗುರುಗಳೇ? ನಾನು ಧ್ಯಾನ ಮಾಡಬೇಕು ಅಂತಿದ್ದೀನಿ, ನಾನು ಮನಸ್ಸನ್ನ ನಿಯಂತ್ರಣ ಮಾಡಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನಾನು ಎಷ್ಟೇ ಕಷ್ಟಪಟ್ಟು ಧ್ಯಾನ ಮಾಡೋದಕ್ಕೆ ಕೂತ್ರು ನನ್ನ ಧ್ಯಾನ ಕ್ಷಣ ಹೊತ್ತಲ್ಲೇ ಭಂಗ ಆಗ್ಬಿಡುತ್ತೆ. ನಾನು ಹೇಗೆ ಈ ಮನಸ್ಸನ್ನ ನಿಯಂತ್ರಣ ಮಾಡೋ ದಾರಿಯಲ್ಲಿರೋ ಈ ಧ್ಯಾನ ಅನ್ನೋ ಯುದ್ಧವನ್ನ ಗೆಲ್ಲಿ, ದಯವಿಟ್ಟು ಹೇಳ್ಕೊಡಿ ನನಗೆ ಅಂತ ಕೇಳ್ತಾನೆ. ಅವನ ಪ್ರಶ್ನೆಯನ್ನ ಕೇಳಿ ಅವನ ಗುರುಗಳು ಮುಗುಳ್ನಗ್ತಾರೆ. ಮತ್ತೆ
ಮೊದಲು ಧ್ಯಾನವನ್ನ ಯುದ್ಧ, ಜಗಳ, ಪರೀಕ್ಷೆ ಅನ್ನೋದನ್ನ ಮನಸ್ಸಿಂದ ತೆಗೆದುಹಾಕು. ಧ್ಯಾನ ಅನ್ನೋದು ಒಂದು ಸುಲಭವಾದ ಆಟ ಇದ್ದಾಗೆ. ಯಾರಿಗೆ ಯಾವುದೇ ಆಟದ ನಿಯಮಗಳ ಬಗ್ಗೆ, ಅದರ ಪ್ರಶಸ್ತಿಗಳ ಬಗ್ಗೆ ಸರಿಯಾಗಿ ಗೊತ್ತಿರುತ್ತೋ, ಪ್ರತಿದಿನ ಆ ಆಟವನ್ನ ಅಭ್ಯಾಸ ಮಾಡಿ ಅದನ್ನ ಕಲಿಯೋ ಪ್ರಯತ್ನ ಮಾಡಿ ಯಾರು ಆ ಆಟದಲ್ಲಿ ನಿಪುಣರಾಗಿರ್ತಾರೋ ಅವರು ಮಾತ್ರ ಆ ಆಟದ ಮಾಂತ್ರಿಕರಾಗಿರ್ತಾರೆ. ಅವರಿಗೆ ಆ ಆಟವನ್ನ ಗೆಲ್ಲೋದು ಚಿಟಿಕೆ ಹೊಡೆದಷ್ಟು ಸುಲಭ ಆಗಿರುತ್ತೆ. ಅದಕ್ಕೆ ಯಾರಿಗೆ ಈ ಧ್ಯಾನ ಅನ್ನೋ ಆಟದ ನಿಯಮಗಳ ಬಗ್ಗೆ ಸರಿಯಾಗಿ ಗೊತ್ತಿರುತ್ತೋ ಅವರು ಮಾತ್ರ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಗೋದು. ಆದ್ರೆ ನೋಡು, ಮನಸ್ಸಿನ ಹತ್ರ ಆಡೋದಕ್ಕೆ ಸಾವಿರಾರು ಆಟಗಳಿದೆ. ಅಂಥದ್ರಲ್ಲಿ ನಿನ್ನದಕ್ಕೆ ಇಷ್ಟ ಇಲ್ದಿರೋ ಆಟ ಆಡಕ್ಕೆ ಹೇಳಿದ್ರೆ ಅದಾಡುತ್ತಾ? ಸಾಧ್ಯನೇ ಇಲ್ಲ. ಅದೇ ನೀನು ನಿನ್ನ ಮನಸ್ಸಿಗೆ ಧ್ಯಾನ ಅನ್ನೋ ಆಟದ ನಿಯಮಗಳನ್ನ ಸರಿಯಾಗಿ ತಿಳಿಸ್ಕೊಟ್ರೆ, ಧ್ಯಾನದಿಂದ ನಿನ್ನ ಮನಸ್ಸಿಗೆ ನಿನ್ನ ಜೀವನಕ್ಕೆ ಸಿಗೋ ಅಮೂಲ್ಯವಾದ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ಕೊಟ್ರೆ, ಧ್ಯಾನದಿಂದ ಸಿಗೋ ಅಗಾಧವಾದ ನೆಮ್ಮದಿ, ಶಾಂತಿ, ಸಂತೋಷದ ಬಗ್ಗೆ ಅದಕ್ಕೆ ತಿಳಿಸಿ ಹೇಳಿದ್ರೆ, ಆ ಆಟವನ್ನ ಆಡೋದಕ್ಕೆ ಅದಕ್ಕೆ ಪ್ರೇರೇಪಣೆ ಕೊಟ್ರೆ, ಅದನ್ನ ಹುರಿದುಂಬಿಸಿದ್ರೆ, ನಿಧಾನವಾಗಿ ಆ ಆಟವನ್ನ ಅಭ್ಯಾಸ ಮಾಡಿಸಿದ್ರೆ ಖಂಡಿತವಾಗಿಯೂ ಅದು ಈ ಧ್ಯಾನ ಅನ್ನೋ ಆಟ ಆಡೋದಕ್ಕೆ ಪ್ರಯತ್ನ ಪಟ್ಟೇ ಪಡುತ್ತೆ. ಪ್ರಯತ್ನ ಪಟ್ರೇನೆ ಫಲ ಸಿಗೋದು. ಆದ್ರೆ ಯಾವ ಆಟ ಕಲಿತೀವಿ ಅಂದ್ರೂ ಮೊದಲಿಗೆ ಕಷ್ಟ, ನಷ್ಟ, ಏಳೋದು ಬೀಳೋದು ಇದೆಲ್ಲ ಇದ್ದೇ ಇರುತ್ತೆ. ಆದ್ರೆ ನಿನ್ನ ಮನಸ್ಸಿಗೆ ಆ ಆಟದ ನಿಯಮಗಳು ಸರಿಯಾಗಿ ಅರ್ಥ ಆಗಿ ಅದು ಅದರಲ್ಲಿ ಸ್ವಲ್ಪನಾದ್ರೂ ಮೇಲುಗೈ ಸಾಧಿಸ್ತಿದೆ ಅಂತ ಅದಕ್ಕೆ ಗೊತ್ತಾದ್ರೆ, ಆಗ ಅದು ಬರೀ ಆಟ ಆಡಲ್ಲ, ಆ ಆಟವನ್ನ ದಿಕ್ಕಾಪಾಲಾಗಿ ಅಟ್ಟಾಡ್ಸುತ್ತೆ. ಅದಕ್ಕಾಗಿ ಮೊದಲು ನಿನ್ನ ಮನಸ್ಸಿಗೆ ಈ ಧ್ಯಾನ ಅನ್ನೋ ಆಟದ ಬಗ್ಗೆ ಸರಿಯಾಗಿ ತಿಳಿಸ್ಕೊಡು. ಅದರ ನಿಯಮಗಳನ್ನ ಹೇಳ್ಕೊಡು. ಅದರ ಉಪಯೋಗಗಳನ್ನ, ಆ ಆಟದಲ್ಲಿ ಗೆದ್ರೆ ಸಿಗೋ ಅಮೂಲ್ಯವಾದ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ಕೊಡು. ನಂತರ ನಿನ್ನ ಮನಸ್ಸು ಯಾಕೆ ಧ್ಯಾನ ಮಾಡಲ್ಲ, ನಾನು ನೋಡ್ತೀನಿ ಅಂತ ಹೇಳ್ತಾರೆ. ಅವರ ಮಾತನ್ನ ಕೇಳಿ, ಧ್ಯಾನ ಅನ್ನೋದು ಯುದ್ಧ ಅಲ್ಲ, ಅದೊಂದು ಆಟ, ಅದನ್ನ ಯಾರು ಬೇಕಾದ್ರೂ ಸುಲಭವಾಗಿ ಆಡ್ಬೋದು ಅನ್ನೋದನ್ನ ಕೇಳಿದಾಗ ಆ ಹುಡುಗನಿಗೆ ಎಲ್ಲಿಲ್ಲದ ಹುರುಪು ತುಂಬೋಗುತ್ತೆ. ಆಗ ಅವನು, ಆದ್ರೆ ಗುರುಗಳೇ, ನನಗೆ ಆ ಆಟದ ನಿಯಮಗಳ ಬಗ್ಗೆ, ಅದರಿಂದ ಸಿಗೋ ಅಮೂಲ್ಯವಾದ ಪ್ರಶಸ್ತಿಯ ಬಗ್ಗೆ ಗೊತ್ತಿಲ್ಲ. ಆದ್ರೂ ನನ್ನ ಆಟವನ್ನ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದ್ರೆ ಆ ಆಟ ನನ್ನ ಮನಸ್ಸಿಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ. ಈಗೇನ್ ಮಾಡ್ಲಿ? ನನಗನ್ಸೋ ಹಾಗೆ ಅದರ ನಿಯಮಗಳೇನು, ಅದನ್ನ ಗೆದ್ರೆ ಸಿಗೋ ಉಡುಗೊರೆಗಳೇನು ಅನ್ನೋದು ನನ್ನ ಮನಸ್ಸಿಗೆ ಗೊತ್ತಾದ್ರೆ ಪ್ರಾಯಶಃ ಮತ್ತೊಮ್ಮೆ ನನ್ನ ಮನಸ್ಸು ಆ ಆಟವನ್ನ ಆಡೋದಕ್ಕೆ ಪ್ರಯತ್ನ ಪಡುತ್ತೆ ಅನ್ಸುತ್ತೆ. ಹಾಗಾಗಿ ಗುರುಗಳೇ, ದಯವಿಟ್ಟು ನನಗೆ ಆ ಆಟದ ನಿಯಮಗಳೇನು, ಅದನ್ನ ಸುಲಭವಾಗಿ ಆಡೋದು ಹೇಗೆ, ಅದನ್ನ ಗೆದ್ರೆ ನನಗೆ ಸಿಗೋ ಪ್ರಶಸ್ತಿಗಳೇನು ಅನ್ನೋದನ್ನ ಹೇಳ್ಕೊಡಿ ಅಂತ ಕೇಳ್ಕೊತಾನೆ. ಆಗ ಗುರುಗಳು, ಸರಿ ಹೇಳ್ಕೊಡ್ತೀನಿ, ಆದ್ರೆ ಅದಕ್ಕೂ ಮೊದಲು ಇವತ್ತು ಸಂಜೆ ಪಕ್ಕದ ಊರಲ್ಲಿ ನನಗೊಬ್ರು ಊಟಕ್ಕೆ ಕರೆದಿದ್ದಾರೆ, ಅಲ್ಲಿಗೆ ನನ್ನ ಜೊತೆ ನೀನು ಬಾ ಅಂತ ಹೇಳ್ತಾರೆ. ಆಗ ಹುಡುಗ ಸರಿ ಅಂತ ಒಪ್ಕೋತಾನೆ. ಸಂಜೆ ಆದ್ಮೇಲೆ ಗುರು ಶಿಷ್ಯರಿಬ್ರು ಆ ವ್ಯಕ್ತಿಯ ಮನೆಗೆ ಊಟಕ್ಕೆ ಹೋಗ್ತಾರೆ. ಆ ವ್ಯಕ್ತಿ ಗುರು ಶಿಷ್ಯರ ಒಳ್ಳೆ ಆದರ ಸತ್ಕಾರ ಮಾಡಿ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತಾನೆ. ಆಗ ಆ ವ್ಯಕ್ತಿಯ ಹೆಂಡತಿ ಅತಿಥಿಗಳಿಗಾಗಿ ಮಾಡಿದ್ದ ಊಟವನ್ನ ಗುರು, ಶಿಷ್ಯ ಮತ್ತೆ ಅವಳ ಗಂಡ 3 ಜನಕ್ಕೂ ಬಡಿಸ್ತಾಳೆ. ಒಂದೇ ಒಂದು ತುತ್ತು ತಿಂದ ನಂತರ ಆ ವ್ಯಕ್ತಿ ಅವನ ಹೆಂಡತಿಗೆ, ಇದು ಒಂದು ಅಡಿಗೆ ಏನೇ, ಒಂಚೂರು ಚೆನ್ನಾಗಿಲ್ಲ, ಯಾವನ್ ತಿಂತಾನೆ ಇದನ್ನ, ಅತಿಥಿಗಳ ಮುಂದೆ ನನ್ನ ಮಾನ ಮರ್ಯಾದೆ ತೆಗೆದುಬಿಟ್ಟೆ ನೀನು ಅಂತ ತಟ್ಟೆಯನ್ನ ತಳ್ಳಿ ಅಲ್ಲಿಂದ ಎದ್ದು ಕೋಪದಲ್ಲಿ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾನೆ. ಆಗ ಆ ಮಹಿಳೆ, ಗುರು ಶಿಷ್ಯರು ಕೂಡ ಎದ್ದೋಗ್ತಾರೇನೋ, ಈಗ ಏನ್ ಮಾಡ್ಲಿ ಅಂತ ಅವರಲ್ಲಿ ಕ್ಷಮೆ ಕೇಳ್ತಾಳೆ. ಆಗ ಗುರುಗಳು, ನಿಲ್ಲು ತಾಯಿ, ನಾವಿನ್ನು ಇದನ್ನ ತಿಂದಿಲ್ಲ, ಅದಕ್ಕೂ ಮುಂಚೆನೆ ನಾವು ಯಾವ ನಿರ್ಧಾರನೂ ತಗೊಳ್ಳೋ ಹಾಗಿಲ್ಲ. ಮೇಲಿಂದ ಅನ್ನ ಪರಬ್ರಹ್ಮ ಇದ್ದಾಗೆ, ಅದಕ್ಕೆ ಅವಮಾನ ಮಾಡಬಾರ್ದು, ಬಂದ ಕ್ಷಣ ಇರು ಅಂತ ಗುರು ಶಿಷ್ಯರಿಬ್ರು ಊಟವನ್ನ ಮಾಡ್ತಾರೆ. ಅವರಿಗೆ ಊಟ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಗುರುಗಳು ಶಿಷ್ಯನಿಗೆ ಊಟ ಹೇಗಿದೆ ಅಂತ ಕೇಳ್ತಾರೆ. ಆಗ ಶಿಷ್ಯ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸರಿ ಅಂತ ಇಬ್ರು ಊಟ ಹೊಟ್ಟೆ ತುಂಬಾ ಮಾಡಿದ ನಂತರ ಗುರುಗಳು ಆ ವ್ಯಕ್ತಿಯ ತಟ್ಟೆಯಲ್ಲಿದ್ದ ಊಟವನ್ನ ಅವರಿಗೆ ಕಟ್ಕೊಡೋದಕ್ಕೆ ಹೇಳ್ತಾರೆ. ಆ ಮಹಿಳೆ ಆ ಊಟದ ಜೊತೆಗೆ ಇನ್ನೂ ಸ್ವಲ್ಪ ಊಟ ಸೇರಿಸಿ ನೀಟಾಗಿ ಕಟ್ಕೊಡ್ತಾಳೆ. ಅವರು ಮನೆಯಿಂದ ಹೊರಗಡೆ ಬಂದಾಗ ಆ ವ್ಯಕ್ತಿ ಅವನು ಅತಿಥಿಗಳನ್ನ ಕರೆದುಬಿಟ್ಟು ಅವ್ರ ಮುಂದೆ ದುರ್ವರ್ತನೆ ಮಾಡಿದ್ದಕ್ಕೆ ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾನೆ. ಗುರು ಶಿಷ್ಯರು ಅವನನ್ನ ಕ್ಷಮಿಸಿ ಅವರ ಆತಿಥ್ಯವನ್ನ ಸ್ವೀಕಾರ ಮಾಡಿ ಅಲ್ಲಿಂದ ವಾಪಸ್ ಬರ್ತಾರೆ. ಆಗ ಅವರು ದಾರಿಯಲ್ಲಿ ಬರ್ತಿರುವಾಗ ಒಬ್ಳು ಬಡ ಮಹಿಳೆ ಅವಳ ಮಗುವನ್ನ ಎತ್ಕೊಂಡು ಹಸಿವು ತಾಳಲಾಗದೆ ಬಳಲ್ತಿರ್ತಾಳೆ. ಗುರುಗಳು ಅವರು ತಂದಿದ್ದ ಊಟವನ್ನ ಅವಳಿಗೆ ಕೊಡ್ತಾರೆ. ಆ ಮಹಿಳೆ ಊಟವನ್ನ ನೋಡಿದ ತಕ್ಷಣ ಕಣ್ಣಲ್ಲಿ ಕಣ್ಣೀರು ತುಂಬಿಕೊಂಡು ತುಂಬಾನೇ ಸಂತೋಷದಿಂದ ಊಟ ಮಾಡ್ತಾಳೆ. ಶಿಷ್ಯ ಅವರ ಗುರುಗಳು ಮಾಡ್ತಿದ್ದ ಎಲ್ಲಾ ಕೆಲಸವನ್ನ ಧ್ಯಾನದಿಂದ ನೋಡ್ತಿರ್ತಾನೆ. ಆಗ ಗುರುಗಳು ಆ ಬಡ ಮಹಿಳೆಗೆ ಊಟ ಹೇಗಿತ್ತಮ್ಮ ಅಂತ ಕೇಳ್ತಾರೆ. ಆಗ ಆ ಮಹಿಳೆ ಕಣ್ಣಲ್ಲಿ ಕಂಬನಿ ಹರಿಸ್ತಾ, ಇದು ಊಟ ಅಲ್ಲ ಸ್ವಾಮಿ, ನನ್ನ ಪಾಲಿಗೆ ಇದು ಜೀವಾಮೃತ, ನನ್ನ ಮಗುವಿನ ಪಾಲಿಗೆ ಪ್ರಾಣದಾನ, ಇದು ಊಟ ಅಲ್ಲ ಜೀವನ ಅಂತ ತುಂಬಾನೇ ದುಃಖದಲ್ಲಿ ಅವರಿಗೆ ಧನ್ಯವಾದ ಹೇಳ್ತಾಳೆ. ಗುರು ಶಿಷ್ಯರಿಬ್ರು ಅವರಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಕೊಟ್ಟು ಅಲ್ಲಿಂದ ಆಶ್ರಮದ ಕಡೆ ಬರ್ತಾರೆ. ಆಗ ಗುರುಗಳು ಶಿಷ್ಯನಿಗೆ, ನಾನು ನಿನಗೊಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಯೋಚನೆ ಮಾಡಿ ಸರಿಯಾದ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡು ಅಂತ ಹೇಳ್ತಾರೆ. ಆಗ ಶಿಷ್ಯ ಸರಿ ಅಂತ ಹೇಳ್ತಾನೆ. ಗುರುಗಳು, ಆ ಊಟ ನನಗೆ ಚೆನ್ನಾಗಿದೆ, ಅದರಲ್ಲಿ ಏನು ತ್ರುಟಿ ಇಲ್ಲ ಅಂತ ಅನಿಸ್ತು,
ನಿನಗೆ ತುಂಬಾನೇ ರುಚಿಯಾಗಿ ಚೆನ್ನಾಗಿದೆ ಅಂತ ಅನಿಸ್ತು. ಆ ಬಡ ಮಹಿಳೆಗಂತೂ ಅದು ಊಟದ ಬದಲು ಜೀವಾಮೃತ, ಪ್ರಾಣದಾನ ಅಂತ ಅನಿಸ್ತು. ಆದ್ರೆ ಅದೇ ಊಟ ಆ ವ್ಯಕ್ತಿಗೆ ಯಾಕೆ ಇಷ್ಟ ಆಗ್ಲಿಲ್ಲ? ಅವನು ಯಾಕದನ್ನ ಬೇಡ ಅಂತ ತಳ್ಳಿದ? ಅದಕ್ಕೆ ಅವಮಾನ ಮಾಡ್ದ ಹೇಳು ಅಂತ ಕೇಳ್ತಾರೆ. ಆಗ ಶಿಷ್ಯ ಸ್ವಲ್ಪ ಹೊತ್ತು ಯೋಚನೆ ಮಾಡಿದ ನಂತರ, ಗುರುಗಳೇ, ನಾವು ಬೆಳಿಗ್ಗೆಯಿಂದ ಏನು ಊಟ ಮಾಡಿರ್ಲಿಲ್ಲ, ನಮಗೆ ತುಂಬಾನೇ ಹೊಟ್ಟೆ ಸಿತಿತ್ತು, ಮತ್ತೆ ನಾವು ಅನ್ನಕ್ಕೆ ಅವಮಾನ ಮಾಡೋ ಹಾಗಿರ್ಲಿಲ್ಲ. ಮೇಲಿಂದ ಆ ಊಟ ನಿಜವಾಗ್ಲೂ ಉತ್ತಮವಾಗೇ ಇತ್ತು. ಅದಕ್ಕೆ ನಿಮಗದು ಚೆನ್ನಾಗಿದೆ ಅಂತ ಅನ್ಸಿರ್ಬಹುದು. ನಾನು ಅಂತ ರುಚಿಕರವಾದ ಊಟವನ್ನ ಮೊದಲು ಬಾರಿಗೆ ತಿಂದಿತ್ತು, ಅದಕ್ಕೆ ನನಗದು ತುಂಬಾನೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ ಬಡ ಮಹಿಳೆಗೆ ಅದನ್ನ ಬಿಟ್ರೆ ಬೇರೆ ಗತಿ ಇರ್ಲಿಲ್ಲ. ಅದನ್ನ ತಿಂದಿರ್ಲಿಲ್ಲ ಅಂದ್ರೆ ಅವರು ಸಾಯೋ ಪರಿಸ್ಥಿತಿ ಕೂಡ ಇರ್ಬೋದಾಗಿತ್ತು. ಹಾಗಾಗಿ ಆ ಮಹಿಳೆ ಮತ್ತೆ ಅವಳ ಮಗುವಿಗೆ ಅದು ಜೀವಾಮೃತ ಹಾಗೂ ಪ್ರಾಣದಾನದ ಹಾಗೆ ಅನ್ಸಿರ್ಬಹುದು. ಆದ್ರೆ ಆ ವ್ಯಕ್ತಿ ಮಾತ್ರ ಅಂತ ಊಟವನ್ನ ಪ್ರತಿದಿನ ಮಾಡ್ತಾನೆ ಇರ್ತಾನೆ. ಅವನಿಗೆ ಆ ಸಮಯದಲ್ಲಿ ಅವನು ಪ್ರತಿದಿನ ಮಾಡೋ ಊಟಕ್ಕಿಂತ ಇನ್ನೂ ಉತ್ತಮವಾಗಿರೋದು ಬೇಕಿತ್ತು. ಹಾಗಾಗಿ ಅವನಿಗೆ ಆ ಊಟ ಚೆನ್ನಾಗಿಲ್ಲ ಅಂತ ಅನ್ಸಿರ್ಬಹುದು. ಆದ್ರೆ ಊಟ ಎಷ್ಟೇ ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ಆ ಊಟ ಮಾಡುವಾಗ ನಮಗೆ ಹೊಟ್ಟೆ ಎಷ್ಟಿಸ್ತಿದೆ, ಆ ಊಟ ನಮಗೆಷ್ಟು ಅವಶ್ಯಕತೆ ಇದೆ, ಅದನ್ನ ಬಿಟ್ರೆ ನಮ್ಮ ಹತ್ರ ಬೇರೆ ವಿಕಲ್ಪ ಏನಿದೆ ಅನ್ನೋದರ ಆಧಾರದ ಮೇಲೆ ನಮ್ಮ ಮುಂದೆ ಇರೋ ಊಟವನ್ನ ಚೆನ್ನಾಗಿದೆಯೋ ಇಲ್ವೋ, ನಮಗದು ಬೇಕೋ ಬೇಡವೋ ಅನ್ನೋದನ್ನ ನಮ್ಮ ಮನಸ್ಸು ನಿರ್ಧಾರ ಮಾಡುತ್ತೆ ಅಂತ ಶಿಷ್ಯ ಗುರುಗಳಿಗೆ ಉತ್ತರ ಕೊಡ್ತಾನೆ. ಸ್ನೇಹಿತರೆ, ಇದು ನಿಜ ಅಲ್ವಾ? ನಮ್ಮ ಮುಂದೆ ಇರೋ ಊಟ ತಿನ್ನೋದ್ ಬಿಟ್ರೆ ನಮ್ಮ ಹತ್ರ ಬೇರೆ ಯಾವುದೇ ಆಪ್ಷನ್ ಇಲ್ಲ, ಅದನ್ನ ತಿನ್ಲೇಬೇಕು. ಇಲ್ಲ ಹೊಟ್ಟೆ ಹಸುವು ತಾಳಕ್ಕಾಗದೆ ತಲೆ ತಿರುಗಿ ಬಿದ್ದುಬಿಡ್ತೀವಿ ಅಂತ ನಮಗೆ ಅನ್ನಿಸ್ದಾಗ ಅನ್ನ ಸಾಂಬಾರಲ್ಲಿ ಉಪ್ಪು ಜಾಸ್ತಿ ಆಗಿದ್ರೆ ಮಜ್ಜಿಗೆನೋ ಮೊಸರು ಹಾಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿ ತಿಂತೀವಿ. ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕೊಂಡು ತಿಂತೀವಿ. ಇಲ್ಲ ಆ ಊಟವನ್ನ ತಿನ್ನೋದ್ ಬಿಟ್ರೆ ನಮ್ಗೇನು ಗತಿನೇ ಇಲ್ಲ ಅಂತ ಗೊತ್ತಾದಾಗ ನಮ್ಮ ಮುಂದೆ ಇರೋ ಊಟ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ತಿಂದೇ ತಿಂತೀವಿ. ಅದೇ ಮನೆಯಲ್ಲಿ ಮಾಡಿರೋ ಊಟ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗಿಲ್ಲ. ಅದರಲ್ಲಿ ಉಪ್ಪು, ಹುಳಿ, ಖಾರ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದು ಪಕ್ಕದಲ್ಲಿ ಯಾವ್ದಾದ್ರು ಹೋಟೆಲ್, ಎಗ್ ರೈಸ್ ಸೆಂಟರ್, ಬೇಕರಿ ಓಪನ್ ಇದ್ರೆ, ಆನ್ಲೈನ್ ಅಲ್ಲಿ ಊಟ ತರಿಸೋ ಆಪ್ಷನ್ ನಮ್ಮ ಹತ್ರ ಇದ್ರೆ ನಾವಾಗ ಮನೇಲಿ ಹೆಚ್ಚು ಕಮ್ಮಿ ಆಗಿರೋ ಆ ಊಟವನ್ನ ತಿಂತೀವ? ಸಾಧ್ಯನೇ ಇಲ್ಲ. ದುಡ್ಡಿಲ್ಲ ಅಂದ್ರು ಫ್ರೆಂಡ್ಸ್ ಹತ್ರ ಸಾಲ ಮಾಡಿ ಆದ್ರೂ ನಾವು ಹೊರಗಡೆ ಹೋಗಿ ತಿಂತೀವಿ ಹೊರತು ಮನೇಲಿ ಮಾಡಿರೋ ಆ ಊಟವನ್ನ ಮಾತ್ರ ತಿನ್ನಲ್ಲ. ಎಲ್ಲ ನಮ್ಮ ಹಸಿವು, ಅವಶ್ಯಕತೆ, ನಮ್ಮ ಮುಂದೆ ಇರೋ ವಿಕಲ್ಪಗಳ ಆಧಾರದ ಮೇಲೆನೆ ನಾವು ನಮ್ಮ ಜೀವನದ ಎಲ್ಲಾ ಕೆಲಸಗಳನ್ನ ಮಾಡೋದು, ಹೌದಲ್ವಾ? ಶಿಷ್ಯನ ಉತ್ತರ ಕೇಳಿ ಗುರುಗಳಿಗೆ ತುಂಬಾನೇ ಸಂತೋಷ ಆಗುತ್ತೆ. ಆಗ ಅವರು, ಇವತ್ತು ನಡೆದ ಘಟನೆಗೂ ಈ ಧ್ಯಾನದ ಆಟಕ್ಕೂ ಏನಾದ್ರೂ ಸಂಬಂಧ ಇದೆ ಅಂತ ಅನಿಸ್ತಾ ನಿನ್ಗೆ ಅಂತ ಕೇಳ್ತಾರೆ. ಹುಡುಗ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಅದ್ರ ಬಗ್ಗೆ ಮರ್ತೆ ಹೋಗಿದ್ದೀನಿ ಅಂತ ಹೇಳ್ತಾನೆ. ಆಗ ಗುರುಗಳು, ಇದನ್ನೇ ನಾನು ನಿನಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಹೇಗೆ ನಿನ್ನ ಮನಸ್ಸು ಇವತ್ತಿನ ಈ ಘಟನೆಗಳಿಂದ ನಿನ್ನ ಮುಖ್ಯ ಉದ್ದೇಶ ಧ್ಯಾನವನ್ನೇ ಮರೆಸಿಬಿಡ್ತೋ, ಹಾಗೆ ಧ್ಯಾನದ ಆಟ ಆಡುವಾಗಲೂ ಅಷ್ಟೇ ಒಂದ್ಸಲ ನಮ್ಮ ಮನಸ್ಸು ಈ ಧ್ಯಾನದ ಆಟದಲ್ಲಿ ಮುಳುಗ್ಬಿಡ್ತು ಅಂದ್ರೆ ಜಗತ್ತಿನ ಎಲ್ಲ ವಿಷಯವೂ ಮರ್ತೋಗಿ ನೀನು ಯಾವ ಒಂದು ವಿಷಯ ಬೇಕು ಅಂತ ನಿನ್ನ ಮನಸ್ಸಿಗೆ ಹೇಳ್ತೀಯೋ ಅದ್ರ ಮೇಲಷ್ಟೇ ನಿನ್ನ ಮನಸ್ಸು ಧ್ಯಾನ ಕೊಡುತ್ತೆ. ಆದರೆ ಅದಾಗಬೇಕು ಅಂದರೆ ಧ್ಯಾನ ಮಾಡೋದಕ್ಕೆ ನಿನ್ನಲ್ಲಿ ಹಂಬಲತೆ ಎಷ್ಟಿದೆ, ಧ್ಯಾನಕ್ಕೋಸ್ಕರ ನಿನ್ನಲ್ಲಿ ಹಸಿವೆಷ್ಟಿದೆ, ನಿನಗೆ ಅದರ ಅವಶ್ಯಕತೆ ಎಷ್ಟಿದೆ, ಅದನ್ನು ಮಾಡೋದಕ್ಕೆ ನೀನು ನಿನ್ನ ಮೋಜು ಮಸ್ತಿಯನ್ನು ಎಷ್ಟರ ಮಟ್ಟಿಗೆ ಬಿಟ್ಟು ಅದನ್ನು ಮಾಡಬಲ್ಲೆ ಅನ್ನೋದರ ಮೇಲೆ ಈ ಆಟದಲ್ಲಿ ನೀನು ನಿಪುಣ ಆಗ್ತೀಯೋ, ಇಲ್ಲ ಎಲ್ಲರ ಹಾಗೆ 2 ದಿನ 5-5 ನಿಮಿಷ ಮಾಡಿ ಬಿಟ್ಬಿಡ್ತೀಯೋ ಅನ್ನೋದು ನಿನ್ನ ಮೇಲೆ ಅವಲಂಬನೆ ಆಗಿದೆ. ಹೇಗೆ ಊಟ ಮಾಡಲಿಲ್ಲ ಅಂದರೆ ನಾವು ಹಸಿವು ತಾಳಕ್ಕಾಗದೆ ಸತ್ತೋಗ್ತೀವೋ ಅನ್ನೋ ಭಯ ಇರುತ್ತೋ, ಹಾಗೆ ಧ್ಯಾನ ಮಾಡಲಿಲ್ಲ ಅಂದರೆ ನಮ್ಮ ಜೀವನ ಹಾಳಾಗ್ಬಿಡುತ್ತೆ ಅನ್ನೋ ಭಯದ ಭಾವನೆಯನ್ನ ನಾವು ನಮ್ಮ ಮನಸ್ಸಿಗೆ ಅರ್ಥ ಮಾಡಿಸಿ ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಆದರೆ ಧ್ಯಾನದ ಒಂದು ವಿಶೇಷತೆ ಏನು ಅಂದರೆ, ಧ್ಯಾನ ಮಾಡ್ತಾ ಮಾಡ್ತಾ ನೀನು ಅದರಲ್ಲಿ ಸ್ವಲ್ಪನಾದರೂ ಮುಂದುವರಿತಿದ್ಯಾ ಅಂತ ನಿನ್ನ ಮನಸ್ಸಿಗೆ ಗೊತ್ತಾದರೆ ಅದು ಆಟೋಮೆಟಿಕ್ ಆಗಿ ನಿನ್ನ ಮನಸ್ಸಿಂದ ನೀನು ಸೃಷ್ಟಿ ಮಾಡಿರೋ ಭಯದ ಭಾವನೆಯನ್ನು ಸಹ ತೆಗೆದಾಕ್ಬಿಡುತ್ತೆ. ಮತ್ತೆ ನೀನು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡೋದೇ ಬೇಡ, ನಿನ್ನ ಮನಸ್ಸು ನಿನಗೆ ಗೊತ್ತಿಲ್ಲದೆ ನಿನ್ನ ಹತ್ರ ಧ್ಯಾನ ಮಾಡಿಸುತ್ತೆ. ಧ್ಯಾನದ ನಿಯಮಗಳೇನು, ಅದನ್ನ ಸುಲಭವಾಗಿ ಮಾಡೋದು ಹೇಗೆ ಅನ್ನೋದಕ್ಕಿಂತ ಮೊದಲು ಅದರಿಂದ ಸಿಗೋ ಪ್ರಶಸ್ತಿಗಳೇನು, ಅದರಿಂದ ಆಗೋ ಉಪಯೋಗಗಳೇನು ಅನ್ನೋದನ್ನ ಮೊದಲು ಹೇಳ್ತೀನಿ ಕೇಳು. ಧ್ಯಾನದ ಉಪಯೋಗಗಳು ನಿನ್ನ ಮನಸ್ಸಲ್ಲಿ ಯಾವಾಗಲೂ ಓಡಾಡ್ತಿದ್ರೆ ಮನಸ್ಸು ಅದನ್ನ ಮರೆಯಕ್ಕಾಗದೆ ನಿನ್ನ ಖಾಲಿ ಸಮಯದಲ್ಲಿ ಧ್ಯಾನ ಮಾಡೋದಕ್ಕೆ ನಿನ್ನನ್ನು ಮುಂದೆ ತಳ್ಳುತ್ತೆ. ನನಗದು ಬೇಕು, ಅದರಿಂದ ಸಿಗೋ ಲಾಭಗಳು ನನಗೆ ಬೇಕು, ನನಗದರ ಕೊಡಿಸು ಅಂತ ನನಗೆ ತಾನಾಗೆ ಧ್ಯಾನ ಮಾಡೋದಕ್ಕೆ ಮನಸ್ಸು ಪ್ರೇರೇಪಣೆ ಕೊಡುತ್ತೆ. ಗುರುಗಳು ಮುಂದೆ ಹೇಳ್ತಾರೆ, ಧ್ಯಾನದ ಉಪಯೋಗಗಳನ್ನ ತಿಳ್ಕೊಳ್ಳೋ ಮೊದಲು ಧ್ಯಾನದ ಉದ್ದೇಶವನ್ನ ತಿಳ್ಕೊ. ಧ್ಯಾನ ಮಾಡೋದರ ಉದ್ದೇಶ ಎಲ್ಲ ವಿಚಾರಗಳನ್ನ ನಮ್ಮ ಮನಸ್ಸಿಂದ ಹೊರ ಹಾಕೋದು ಅಥವಾ ವಿಚಾರಗಳೇ ಬರದೇ ಇರೋ ಹಾಗೆ ತಡೆ ಹಿಡಿಯೋದಲ್ಲ. ಧ್ಯಾನದ ಉದ್ದೇಶ ಒಂದು ವಿಚಾರದ ಮೇಲೆ ನಮ್ಮ ಪೂರ್ಣ ಗಮನ ಇರೋ ಹಾಗೆ ಮಾಡೋದು. ನಮ್ಮ ಮನಸ್ಸು ಯಾವಾಗಲೂ ಆ ವಿಚಾರದಿಂದ ಈ ವಿಚಾರಕ್ಕೆ, ಈ ವಿಚಾರದಿಂದ ಆ ವಿಚಾರಕ್ಕೆ ಕೋತಿಯ ಹಾಗೆ ಜಿಗಿತಾನೆ ಇರುತ್ತೆ. ಈ ಪ್ರಕ್ರಿಯೆಯನ್ನ ನಿಲ್ಲಿಸಿ ಒಂದು ವಿಷಯದ ಮೇಲೆ ಪೂರ್ಣ ಗಮನ ಕೊಡೋದನ್ನ ಧ್ಯಾನ ಅಂತಾರೆ. ಎಲ್ಲೋ ಯಾವುದೋ ವಿಷಯದಲ್ಲಿ ಕಳೆದೋಗಿರೋ ನಮ್ಮ ಮನಸ್ಸನ್ನ ಈಗಿನ ಈ ಕ್ಷಣದಲ್ಲಿ ನಮ್ಮ ಶರೀರದ ಜೊತೆ ಒಡನಾಟ ಮಾಡಿಸೋ ಪ್ರಕ್ರಿಯೆಯನ್ನ ಧ್ಯಾನ ಅಂತಾರೆ. ನಮ್ಮ ಶರೀರ ಹಾಗೂ ಎಲ್ಲೋ ಇರೋ ನಮ್ಮ ಮನದ ಅಂತರವನ್ನ ಕಡಿಮೆ ಮಾಡಿಸೋ ವಿಧಿಯನ್ನ ಧ್ಯಾನ ಅಂತಾರೆ. ನೋಡು,
ಧ್ಯಾನ ಅಂದರೆ ತುಂಬ ಜನ ಶಾಂತಿ, ತಾಳ್ಮೆ, ಮನಸ್ಸಿನ ಶಕ್ತಿ ಅಂತ ಏನೇನೋ ಅನ್ಕೊಂಡಿರ್ತಾರೆ. ಆದರೆ ಧ್ಯಾನ ಅನ್ನೋದು ಶಾಂತಿ ಅಲ್ಲ, ಅದು ಅಪಾರ ಶಾಂತಿಯ ಸಾಗರದ ದ್ವಾರ ಇದ್ದ ಹಾಗೆ. ಧ್ಯಾನ ಅನ್ನೋದು ಒಂದು ಬಾಗಿಲು. ಶಾಂತಿ, ತಾಳ್ಮೆ, ಸಹನೆಯನ್ನು ಸಮುದ್ರವನ್ನು ಸೇರೋದಕ್ಕೆ ನಮ್ಮ ಮುಂದೆ ಇರೋ ಬಾಗಿಲದು. ಆ ಬಾಗಿಲನ್ನು ದಾಟಿದ್ರೆ ಆ ಅನಂತ ಶಾಂತಿ ಅನ್ನೋ ಸಾಗರವನ್ನು ನಾವು ಅನುಭವ ಮಾಡಬಹುದು. ಧ್ಯಾನ ಮಾಡೋದೇ ಶಾಂತಿ ಅಲ್ಲ, ಧ್ಯಾನದಿಂದ ಶಾಂತಿ ಸಿಗುತ್ತೆ. ಇದನ್ನ ಅರ್ಥ ಮಾಡ್ಕೊ. ಮುಂದೆ ಕೇಳು, ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಆಗೋ ಉಪಯೋಗಗಳನ್ನು. ಧ್ಯಾನದಿಂದ ಮೊದಲು ನಿನ್ನಲ್ಲಿರೋ ಸಂಕೋಚ, ಭಯದ ಮನಸ್ಥಿತಿ ದೂರ ಆಗುತ್ತೆ. ಈಗಿನ ಈ ಕ್ಷಣವನ್ನು ಪೂರ್ಣ ಪ್ರಜ್ಞೆಯಿಂದ ಬಳಸೋ ಸಾಮರ್ಥ್ಯ ನಿನ್ನಲ್ಲಿ ಮೂಡುತ್ತೆ. ಧ್ಯಾನದಿಂದ ನಿನ್ನ ಆತ್ಮವಿಶ್ವಾಸ ಹೆಚ್ಚುತ್ತೆ. ಧ್ಯಾನ ಮಾಡೋದ್ರಿಂದ ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿರುತ್ತೆ. ಅದರಿಂದ ನೀನು ನಿನಗೆ ಬೇಕಾದ ವಿಷಯದಲ್ಲಿ ನಿನ್ನ ಪೂರ್ಣ ಶಕ್ತಿಯಿಂದ ವಿಚಾರ ವಿಮರ್ಶೆ ಮಾಡಿ ಆ ಸ್ಥಿತಿಯನ್ನ ಗೆಲ್ಲಬಹುದು. ಧ್ಯಾನದಿಂದ ನಿನ್ನ ಮನಸ್ಸು ಸದಾ ಶಾಂತವಾಗಿರುತ್ತೆ. ಶಾಂತ ಮನಸ್ಥಿತಿ ಯಾರಲ್ಲಿರುತ್ತೋ ಆ ವ್ಯಕ್ತಿಯ ಜೊತೆ ಪ್ರಕೃತಿಯ ಒಡನಾಟ ಹೆಚ್ಚುತ್ತೆ. ಅಂದ್ರೆ ಜಗತ್ತಿನಲ್ಲಿ ನಡೆಯೋ ಎಲ್ಲ ವಿಷಯಗಳು ಹಾಗೂ ಘಟನೆಗಳಿಂದ ನಿನಗೆ ಏನಾದರೂ ಒಂದು ಸೂಚನೆಗಳು ಅಥವಾ ಅವುಗಳಿಂದ ನಿನಗೆ ಏನಾದರೂ ಕಲಿಯೋದಕ್ಕೆ ಸಿಗುತ್ತೆ. ಧ್ಯಾನದಿಂದ ನಿನ್ನ ಮನಸ್ಸಿನ ಚಡಪಡಿಕೆ, ಯಾವುದನ್ನ ನೀನು ಮಾಡ್ಲೋ ಬೇಡವೋ, ಅದಾದ್ರೆ ಏನ್ ಮಾಡೋದು, ಇದಾದ್ರೆ ಏನ್ ಮಾಡೋದು ಅಂತ ಚಡಪಡಿಸ್ತಿರ್ತೀಯೋ ಆ ಭಯ ಅಥವಾ ಒತ್ತಡದ ಚಡಪಡಿಕೆ ಕಮ್ಮಿಯಾಗಿ ಒಂದೇ ಒಂದು ಕ್ಷಣದಲ್ಲಿ ನಿನ್ನ ಮನಸ್ಸಿನ ಸಹಾಯದಿಂದ ಉತ್ತಮ ನಿರ್ಣಯ ತಗೊಳ್ಳೋ ಶಕ್ತಿ ನಿನ್ನಲ್ಲಿ ಮೂಡುತ್ತೆ. ಧ್ಯಾನ ಮಾಡೋದ್ರಿಂದ ನಿನ್ನ ಎಲ್ಲ ಕೆಲಸಗಳಲ್ಲೂ ಗಮನ ಹೆಚ್ಚುತ್ತೆ. ಹಾಗೂ ನೀನು ಮಾಡ್ತಿರೋ ಮುಖ್ಯ ಕೆಲಸದ ಮೇಲೆ ಗಮನ ಕೊಡೋದನ್ನ ಬಿಟ್ಟು ನಿನ್ನ ಮನಸ್ಸು ಬೇರೆ ವಿಚಾರದ ಕಡೆ ಪಲಾಯನ ಮಾಡೋದನ್ನ ನಿಲ್ಲಿಸಿ ಒಂದು ವಿಚಾರವನ್ನ ಸಂಪೂರ್ಣ ಮಾಡೋದಕ್ಕೆ ನಿನಗೆ ಸಹಾಯ ಮಾಡುತ್ತೆ. ಧ್ಯಾನದಿಂದ ನಿನ್ನಲ್ಲಿ ವಿವೇಚನೆ ಹೆಚ್ಚುತ್ತೆ. ಕ್ಷುಲ್ಲಕ ವಿಚಾರಗಳಿಂದ ನಿನ್ನಲ್ಲಿ ಉತ್ಪತ್ತಿಯಾಗೋ ಕೋಪ ಕಡಿಮೆಯಾಗುತ್ತೆ. ಧ್ಯಾನದಿಂದ ನಿನ್ನಲ್ಲಿ ಸಹಾನುಭೂತಿ ಹೆಚ್ಚುತ್ತೆ. ನಿನ್ನ ಮಾನಸಿಕ ಒತ್ತಡ ಪೂರ್ಣ ಪ್ರಮಾಣದಲ್ಲಿ ಕಡಿಮೆಯಾಗುತ್ತೆ. ನಿನ್ನ ಅಂತರ್ಮನದಲ್ಲಿ ಸೋಮಾರಿತನ ಕಡಿಮೆಯಾಗಿ ಎಲ್ಲ ಕೆಲಸಗಳಲ್ಲೂ ಉತ್ಸಾಹ ಹೆಚ್ಚುತ್ತೆ. ಧ್ಯಾನದಿಂದ ನಿನ್ನಲ್ಲಿ ಸೃಜನಶೀಲತೆ ಅಂದ್ರೆ ಕ್ರಿಯೇಟಿವಿಟಿ ಹೆಚ್ಚುತ್ತೆ. ನಿನ್ನ ಮನಸ್ಸಿನ ಕೆಟ್ಟ ಆತಂಕಗಳು ಕಡಿಮೆಯಾಗುತ್ತೆ. ಧ್ಯಾನದಿಂದ ನಿನ್ನ ನೆನಪಿನ ಶಕ್ತಿ ಕೂಡ ವೃದ್ಧಿಯಾಗುತ್ತೆ. ನಿನ್ನ ಮನಸ್ಸಿನ ಆರೋಗ್ಯ ವೃದ್ಧಿಯಾಗಿ ಅದರಿಂದ ನಿನ್ನ ಶರೀರದ ಆರೋಗ್ಯ ಕೂಡ ಹೆಚ್ಚುತ್ತೆ. ಪ್ರತಿದಿನ ಒಂದು ಕ್ಷಣ ಧ್ಯಾನ ಮಾಡೋದ್ರಿಂದ ನೀನು ಸದಾ ಹಸನ್ಮುಖಿಯಾಗಿರ್ತೀಯ. ಮತ್ತೆ ನಿನ್ನಲ್ಲಿ ಬೇಡವಾದ ವಿಚಾರಗಳಿಂದ ಮುಕ್ತಿ ಸಿಕ್ಕು ನಿನಗೆ ನೆಮ್ಮದಿಯ ನಿದ್ದೆ ಸಹ ಬರುತ್ತೆ. ನಮ್ಮ ಮನಸ್ಸಿಂದ ನಮಗೆ ಸಾವಿರ ಅಲ್ಲ, ಲಕ್ಷಾಂತರ ಉಪಯೋಗಗಳು ಸಿಗುತ್ತೆ. ಅದಕ್ಕೆ ಮನಸ್ಸು ಬರೀ ಒಂದು ಸಾಗರ ಅಲ್ಲ, ಅದು ಅಂತ್ಯವೇ ಇಲ್ಲದ ಅನಂತ ಅಂತರಿಕ್ಷ ಇದ್ದ ಹಾಗೆ. ಆ ಅನಂತ ಉಪಯೋಗಗಳ ಅಂತರಿಕ್ಷದ ದ್ವಾರವೇ ಧ್ಯಾನ. ನೋಡು, ಧ್ಯಾನದಿಂದಷ್ಟೇ ಅಲ್ಲ, ಯಾವುದರಿಂದನೂ ಮನಸ್ಸನ್ನ ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಮನಸ್ಸನ್ನ ಅಂತ್ಯವೇ ಇಲ್ಲದ ಮಾಯಾಜಾಲ ಅಂತಾನೂ ಹೇಳೋದು. ಆದ್ರೆ ಧ್ಯಾನದಿಂದ ನಮ್ಮ ಮನಸ್ಸಲ್ಲಿ ಉತ್ಪತ್ತಿಯಾಗೋ ವಿಚಾರಗಳನ್ನ ಹಾಗೂ ನಮ್ಮ ಅಕ್ಕಪಕ್ಕದ ಘಟನೆಗಳಿಂದ ನಮ್ಮ ಮನದ ಮೇಲಾಗೋ ಪರಿಣಾಮಗಳನ್ನ ತಡೆ ಹಿಡಿಬಹುದು. ನಮ್ಮ ಜೀವನದಲ್ಲಿ ಕಷ್ಟ ಸುಖಗಳು ಮೊದಲು ಬರೋದೇ ನಮ್ಮ ಮನಸ್ಸಲ್ಲಿ ಮೂಡೋ ಆಸೆ, ಆಕಾಂಕ್ಷೆ, ವಿಚಾರಗಳಿಂದ. ಆ ವಿಚಾರಗಳ ಆಧಾರದ ಮೇಲೆನೆ ನಮ್ಮ ಶರೀರ ಕೆಲಸ ಮಾಡೋದು. ಮತ್ತೆ ಆ ಕೆಲಸಗಳ ಆಧಾರದ ಮೇಲೆನೆ ನಮಗೆ ಫಲ ಸಿಗೋದು. ನಮ್ಮ ಜೀವನದಲ್ಲಿ ಏನಾದರೂ ಮೇಲೆ ಕೆಳಗೆ ಏರುಪೇರು ಆಗ್ತಿದೆ ಅಂದ್ರೆ ಅದಕ್ಕೆ ಒಂದೇ ಒಂದು ಏಕಮಾತ್ರ ಕಾರಣ ನಮ್ಮ ಮನಸ್ಸನ್ನ ಬಿಟ್ರೆ ನಮ್ಮ ಒಳ್ಳೆ ಮಿತ್ರನೂ ಯಾರೂ ಇಲ್ಲ. ಅದರಲ್ಲಿ ಉತ್ಪತ್ತಿಯಾಗೋ ವಿಚಾರಗಳನ್ನ ಸರಿಯಾದ ರೀತಿಯಲ್ಲಿ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ನಮ್ಮ ಮನಸ್ಸಿಂದನೇ ದೊಡ್ಡ ಕೆಟ್ಟ ಶತ್ರು ಕೂಡ ಇನ್ನೊಬ್ಬ ಇಲ್ಲ. ಯಾರು ಮನಸ್ಸನ್ನ ಗೆದ್ದಿರ್ತಾನೋ ಅವನು ಆ ಭಗವಂತನನ್ನೇ ಗೆದ್ದ ಹಾಗೆ. ಯಾರು ಆ ಭಗವಂತನನ್ನ ಗೆದ್ದಿರ್ತಾನೋ ಅವನಿಗೆ ಜಗದ ಯಾವ ಕೆಲಸ, ಯಾವ ಸಾಧನೆ ತಾನೇ ಅಸಾಧ್ಯ ಹೇಳು. ಗುರುಗಳು ಮುಂದೆ ಹೇಳ್ತಾರೆ, ಅದಕ್ಕೆ ಜಗತ್ತಲ್ಲಿ ನಿನಗೇನ್ ಬೇಕೋ ಅದನ್ನೆಲ್ಲ ನೀನು ಪಡ್ಕೋಬೇಕು ಅಂದ್ರೆ ಮೊದಲು ನಿನ್ನ ಮನಸ್ಸು ನಿನ್ನ ನಿಯಂತ್ರಣದಲ್ಲಿರಬೇಕಾಗುತ್ತೆ. ಮತ್ತೆ ಮನಸ್ಸನ್ನ ನಿಯಂತ್ರಣ ಮಾಡೋದಕ್ಕೆ ಅತಿ ಉತ್ತಮವಾದ ಮಾರ್ಗ ಧ್ಯಾನ. ಧ್ಯಾನದಿಂದ ಸಿಗೋ ಈ ಎಲ್ಲ ಫಲಗಳನ್ನ, ಅದರ ಉಪಯೋಗಗಳನ್ನ ನಿನ್ನ ಮನಸ್ಸಲ್ಲಿ ದೃಢವಾಗಿಡು. ನಿನ್ನ ಮನಸ್ಸಿಗೆ ಅದನ್ನ ಸರಿಯಾಗಿ ಅರ್ಥ ಮಾಡಿಸು. ಹೇಗೆ ಅರ್ಥ ಮಾಡಿಸೋದು ಅಂತ ಕೇಳ್ತಿದ್ಯಾ ಅಂದ್ರೆ ನೋಡು, ನಿನ್ನ ಮನಸ್ಸು ಧ್ಯಾನ ಮಾಡೋದಕ್ಕೆ ಕೂರೋ ತನಕ ಬಿಡದೆ ಪ್ರತಿ ಕ್ಷಣ ಮನದಲ್ಲಿ ಧ್ಯಾನದ ಬಗ್ಗೆ, ಅದರ ಫಲಗಳ ಬಗ್ಗೆ ಯೋಚನೆ ಮಾಡು. ಧ್ಯಾನದ ಉಪಯೋಗಗಳ ಬಗ್ಗೆ ಮನನ ಮಾಡು. ಮನಸ್ಸಲ್ಲೇ ನೀನು ಧ್ಯಾನ ಮಾಡ್ತಿದೆಯೇನೋ ಅನ್ನೋ ಹಾಗೆ ಕಲ್ಪನೆ ಮಾಡ್ಕೋ. ಪ್ರತಿ ಕ್ಷಣ ಇದನ್ನ ಮಾಡೋದ್ರಿಂದ ನಿನ್ನ ಮನಸ್ಸು ಸ್ವಲ್ಪ ಹೊತ್ತಲ್ಲೇ ಧ್ಯಾನ ಮಾಡೋದಕ್ಕೆ ಒಪ್ಕೊಳ್ಳುತ್ತೆ. ಧ್ಯಾನ ಮಾಡೋದರ ಮೊದಲ ಹೆಜ್ಜೆನೇ ಅದರ ಬಗ್ಗೆ ಯೋಚನೆ ಮಾಡೋದು. ಒಂದು ಸಲ ನಿನ್ನ ಮನಸ್ಸಲ್ಲಿ ಧ್ಯಾನದ ಆಟದ ಪ್ರಶಸ್ತಿಗಳ ಬಗ್ಗೆ ಅರಿವಾಗಿ ನೀನದನ್ನ ಆಡೋ ಧೈರ್ಯ ಮಾಡಿ ಪ್ರಯತ್ನ ಪಟ್ರೆ ಖಂಡಿತವಾಗಿಯೂ ನೀನು ಧ್ಯಾನ ಮಾಡೋದಕ್ಕೆ ತಯಾರಾಗ್ತೀಯ. ಒಂದ್ಸಲ ನೀನು ಧ್ಯಾನ ಮಾಡೋದಕ್ಕೆ ತಯಾರಾದ್ರೆ ಮುಂದೆ ಬರೋ ವಿಷಯಗಳೇ ಧ್ಯಾನದ ಆಟದ ನಿಯಮಗಳು, ಮತ್ತೆ ಅದನ್ನ ಸುಲಭವಾಗಿ ಹೇಗಾಡೋದು ಅನ್ನೋದು. ಗುರುಗಳು ಧ್ಯಾನದ ಆಟದ ಪ್ರಶಸ್ತಿಗಳೇನು ಅನ್ನೋದು ಸರಿಯಾಗಿ ಅರ್ಥ ಆಯ್ತಲ್ವ ನಿನಗೆ ಅಂತ ಕೇಳ್ತಾರೆ.
ಶಿಷ್ಯ ಹೇಳ್ತಾನೆ, ಹಾ ಗುರುಗಳೇ, ಅರ್ಥ ಆಯ್ತು. ನಾನೀಗ ಅದನ್ನ ಆಡಬೇಕು ಅಂತಿದ್ದೀನಿ. ದಯವಿಟ್ಟು ಅದನ್ನ ಸರಿಯಾಗಿ ಆಡೋದು ಹೇಗೆ, ಮತ್ತೆ ಅದರ ನಿಯಮಗಳೇನು, ಹಾಗೆ ಆ ಆಟ ಆಡೋದಕ್ಕೆ ಯಾವ್ದಾದ್ರೂ ಸುಲಭ ದಾರಿ ಇದೆಯಾ ಅನ್ನೋದನ್ನ ನನಗೆ ಹೇಳ್ಕೊಡಿ ಅಂತ ಕೇಳ್ಕೊತಾನೆ. ಗುರುಗಳು ಮುಂದೆ ಹೇಳ್ತಾರೆ, ಮುಂದೆ ಕೇಳು, ಧ್ಯಾನದ ಆಟವನ್ನ ಆಡೋ ರೀತಿ ಮತ್ತೆ ನಿಯಮಗಳನ್ನ. ಮೊದಲು ಈ ಆಟ ಆಡೋದಕ್ಕೆ ನಿನಗೊಂದು ಪ್ರಶಾಂತ ಸ್ಥಳದ ಅವಶ್ಯಕತೆ ಇದೆ. ಪ್ರಶಾಂತವಾದ ಸ್ಥಳ ಅಂದ ಕೂಡಲೇ ನದಿ ತೀರದಲ್ಲಿ, ಸಮುದ್ರದ ಪಕ್ಕದಲ್ಲಿ, ಬೆಟ್ಟದ ಮೇಲೆ ಅನ್ನೋ ಹಾಗೆ ದೊಡ್ಡ ದೊಡ್ಡದಾಗಿ ಯೋಚನೆ ಮಾಡಬೇಡ. ಆ ಸ್ಥಳ ಒಂದು ತಕ್ಕ ಮಟ್ಟಿನ ಪ್ರಶಾಂತ ಸ್ಥಳ ಆದ್ರೂ ಸಾಕು. ಅಕ್ಕಪಕ್ಕದಲ್ಲಿ ಹೆಚ್ಚು ಶಬ್ದ ಆಗದಿರೋ ಸ್ಥಳ ಇದ್ರೂ ಸಾಕು. ಮನೆಯಲ್ಲಿ ಯಾವುದಾದ್ರೂ ಕೋಣೆಯಲ್ಲೂ ಸಹ ನಾವು ಧ್ಯಾನ ಮಾಡಬಹುದು. ಈಗ ಧ್ಯಾನದ ವಿಧಿಯನ್ನ ತಿಳ್ಕೊ. ಪ್ರಶಾಂತ ಸ್ಥಳದಲ್ಲಿ ಚಾಪೆ ಹಾಸಿ ಕೂತ್ಕೋಬೇಕು. ದೇಹ, ಬೆನ್ನು, ಕುತ್ತಿಗೆ ಮತ್ತು ಶಿರಸ್ಸು ಒಂದು ಸಮನಾಗಿರಬೇಕು. ಕೈಗಳನ್ನ ಯಾವುದಾದ್ರೂ ಒಂದು ಮುದ್ರೆ ಮಾಡಿ ತೊಡೆಗಳ ಮೇಲಿಟ್ಟಿರಬೇಕು. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ದೀರ್ಘ ಉಸಿರಾಟದ ಮೂಲಕ ಉಸಿರನ್ನ ಒಳಗಡೆ ತಗೊಳ್ಳೋದು ಮತ್ತೆ ನಿಧಾನವಾಗಿ ಹೊರಗಡೆ ಬಿಡೋದನ್ನ ಮಾಡ್ತಾ ನಿನ್ನ ಪೂರ್ಣ ಗಮನವನ್ನ ನಿನ್ನ ಉಸಿರಿನ ಮೇಲಷ್ಟೇ ಇಟ್ಟಿರೋದಕ್ಕೆ ಅಥವಾ ನಿನ್ನ ಹೃದಯ ಬಡಿತದ ಶಬ್ದದ ಮೇಲೆ ಕೇಂದ್ರೀಕೃತ ಮಾಡೋ ಪ್ರಯತ್ನ ಪಡಬೇಕು. ಇಲ್ಲ ದೀರ್ಘ ಉಸಿರಾಟ ಮಾಡ್ತಾ ಮನಸ್ಸಲ್ಲಿ ಯಾವುದಾದ್ರೂ ಪದದ ಉಚ್ಚಾರಣೆ ಮಾಡ್ತಾ ಆ ಪದದ ಮೇಲೂ ನಿನ್ನ ಗಮನವನ್ನ ಕೇಂದ್ರೀಕೃತ ಮಾಡಬಹುದು. ನೋಡು, ಮೊದಲಿಗೆ ನೀನು ಧ್ಯಾನವನ್ನ ಮಾಡೋದಕ್ಕೆ ಶುರು ಮಾಡಿದಾಗ ನಿನ್ನ ಮನಸ್ಸು ನೀನು ಇಷ್ಟು ದಿನ ನಿನ್ನ ಮನಸ್ಸಲ್ಲಿ ಸಂಗ್ರಹ ಮಾಡಿರೋ ವಿಚಾರಗಳ ಕಡೆ ಓಡುತ್ತೆ. ಆ ವಿಚಾರಗಳ ಸುನಾಮಿ ನಿನ್ನ ಕಣ್ಣನ್ನ ಒಂದೇ ಸಲ ತೆರೆಯೋ ಹಾಗೆ ಮಾಡುತ್ತೆ ಅಥವಾ ನಿನ್ನ ಧ್ಯಾನದಲ್ಲಿ ಭಂಗ ಉಂಟು ಮಾಡುತ್ತೆ. ಆ ಸ್ಥಿತಿಯನ್ನ ನೀನು ಸುಲಭವಾಗಿ ನಿಯಂತ್ರಣಕ್ಕೆ ತರೋದಕ್ಕೆ ಆಗೋದಿಲ್ಲ. ಆದ್ರೆ ಅಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡ, ನಿರಾಶನಾಗಬೇಡ. ಮತ್ತೆ ಮೊದಲಿಂದ ಆ ಆಟವನ್ನ ಶುರು ಮಾಡೋ ಪ್ರಯತ್ನ ಪಡು. ಯಾಕಂದ್ರೆ ಈ ಧ್ಯಾನ ಅನ್ನೋ ಆಟದಲ್ಲಿ ನಿಪುಣರಾಗೋದಕ್ಕೆ ಮೊದಲು ಮಾಡಬೇಕಾಗಿರೋ ಕೆಲಸಗಳೇ ಸತತ ಪ್ರಯತ್ನ ಹಾಗೂ ನಿರಂತರ ಅಭ್ಯಾಸ. ಇದಾಯ್ತು ಧ್ಯಾನದ ಆಟವನ್ನ ಆಡೋ ರೀತಿ. ಈಗ ಇದರ ನಿಯಮಗಳನ್ನ ಸರಿಯಾಗಿ ಕೇಳು, ಇದೇ ಮುಖ್ಯವಾದದ್ದು. ನೋಡು, ಧ್ಯಾನದ ಆಟ ಆಡುವಾಗ ನಿನ್ನ ಮನಸ್ಸಲ್ಲಿ ತುಂಬಾ ತರಹದ ಒಳ್ಳೆ ಅಥವಾ ಕೆಟ್ಟ ನೆನಪುಗಳು ಬರಬಹುದು. ಅವುಗಳನ್ನ ನೀನು ಕೆದಕಿ ಅದ್ರ ಬಗ್ಗೆ ಕನಸು ಕಾಣ್ತಾ ಕೂರಬಾರ್ದು. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಕ್ ಕೂತ್ಕೊಂಡು ಇಲ್ಬಾರ್ದೇ ಇರೋ ವಿಷಯಗಳ ಬಗ್ಗೆ, ನಿನ್ನ ನೋವು ನೆರವುಗಳ ಬಗ್ಗೆ ಯೋಚನೆ, ಚಿಂತೆ ಅಥವಾ ಕನಸು ಕಾಣಬಾರ್ದು. ಬರೀ ನಿನ್ನ ಧ್ಯಾನ, ನಿನ್ನ ಉಸಿರು, ಎದೆಬಡಿತ ಅಥವಾ ನೀನು ಉಚ್ಚಾರ ಮಾಡ್ತಿರೋ ಪದದ ಮೇಲಷ್ಟೇ ಇರಬೇಕು. ಇದೊಂದೇ ಈ ಆಟದ ಏಕಮಾತ್ರ ನಿಯಮ. ಇದನ್ನ ಬಿಟ್ರೆ ನೀನು ಧ್ಯಾನವನ್ನ ಯಾವಾಗ್ಲಾದ್ರೂ ಎಲ್ಲಾದ್ರೂ ಮಾಡಬಹುದು. ಯಾವುದೇ ತರಹದ ಅಡೆತಡೆಗಳು ಇಲ್ಲ. ನೋಡು, ಇದನ್ನ ಮಾಡುವಾಗ ನಿನಗೆ ತುಂಬಾ ಸಲ ಕೋಪ ಬರಬಹುದು, ನೀನು ನಿರಾಶನೂ ಆಗಬಹುದು. ನಿನ್ನ ಮನಸ್ಸು ಬೇರೆ ಬೇರೆ ನೆಪ ಮಾಡಿ ನಿನ್ನನ್ನ ತಡೆ ಹಿಡಿಬಹುದು. ಅದಕ್ಕೆ ನಿನಗೆಲ್ಲಾದ್ರೂ ಧ್ಯಾನ ಮಾಡೋದಕ್ಕೆ ನಿನ್ನ ಮನಸ್ಸು ಒಪ್ತಾನೆ ಇಲ್ಲ ಅಂದ್ರೆ ನಾನು ನಿನಗೊಂದು ಕಿವಿ ಮಾತು ಹಾಗೂ ಇದನ್ನ ಸುಲಭವಾಗಿ ಅಭ್ಯಾಸ ಮಾಡೋದಕ್ಕೆ ಒಂದು ಸರಳ ಮಾರ್ಗ ಹೇಳ್ಕೊಟ್ಟಿರ್ತೀನಿ. ಇದನ್ನ ನೆನಪಿಟ್ಕೋ. ನೀನು ಆಡಬೇಕು ಅಂತಿರೋ ಈ ಧ್ಯಾನದ ಆಟ ಅಷ್ಟೊಂದು ಕಷ್ಟ ಏನಲ್ಲ. ಆದ್ರೆ ನೀನು ಇದನ್ನ ಆಡುವಾಗ ಪ್ರತಿ ಸಲ ನಿನ್ನ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ. ಅದರಿಂದ ನೀನು ವಿಚಲಿತನಾಗದೆ, ನಿರಾಶನಾಗದೆ ಮತ್ತೆ ಮತ್ತೆ ನೀನು ನಿನ್ನ ಉಸಿರಿನ ಮೇಲೆ ಧ್ಯಾನ ಕೊಡೋ ಪ್ರಯತ್ನ ಮಾಡಬೇಕಾಗುತ್ತೆ. ತುಂಬಾ ಸಲ ನಿನಗನ್ಸುತ್ತೆ, ಯಾರಿಗೆ ಬೇಕಿದು ಅಂತ ಸಮಯದಲ್ಲಿ ಧ್ಯಾನವನ್ನ ನಿಲ್ಲಿಸು. ಮನಸ್ಸಿಗೆ ಒತ್ತಾಯ ಮಾಡಬೇಡ ಧ್ಯಾನ ಮಾಡು ಅಂತ. ನೀನೆಲ್ಲಾದ್ರೂ ಮನಸ್ಸಿಗೆ ಒತ್ತಾಯ ಮಾಡಿದ್ರೆ ಅದು ಬೇಕು ಅಂತಾನೆ ನಿನಗೆ ಇಲ್ಲ ಸಲ್ಲದ ವಿಚಾರಗಳಲ್ಲಿ ತಳ್ಳಿ ನಿನ್ನ ಧ್ಯಾನವನ್ನ ಕೆಡಿಸುತ್ತೆ. ಹಾಗಾಗಿ ನಾನು ನಿನಗೆ ಧ್ಯಾನ ಮಾಡೋದಕ್ಕಿಂತ ಮೊದಲು ಅದನ್ನ ಶುರು ಮಾಡೋದಕ್ಕೆ ಒಂದು ಸರಳ ದಾರಿ ಹೇಳ್ಕೊಡ್ತೀನಿ. ಅದರಿಂದ ನೀನು ಕಷ್ಟಪಡದೆ ಧ್ಯಾನ ಮಾಡಬಹುದು. ಕೇಳು, ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಒಂದೇ ಸಲ ಈ ಸಾಧು ಸಂತರು, ಋಷಿ ಮುನಿಗಳ ಹಾಗೆ ಧ್ಯಾನ ಮಾಡ್ಬಿಡ್ತೀವಿ, ಗಂಟುಗಟ್ಲೆ ಧ್ಯಾನ ಮಾಡ್ಬಿಡ್ತೀವಿ ಅಂತ ಅನ್ಕೊಂಡ್ ಕೂತ್ಕೋತಾರೆ. ಅದೇ ಅವ್ರು ಮಾಡೋ ದೊಡ್ಡ ತಪ್ಪು. ಅಂತವ್ರ ಕೈಯಲ್ಲಿ 1-2 ನಿಮಿಷನೂ ಧ್ಯಾನ ಮಾಡಕ್ಕಾಗಲ್ಲ. ಕಷ್ಟಪಟ್ಟು ಮಾಡಿದ್ರು ಅದು ಧ್ಯಾನ ಅಲ್ಲ. ಯಾಕಂದ್ರೆ ಧ್ಯಾನವನ್ನ ಮನಸ್ಸು ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಶಾಂತವಾಗಿ ಮಾಡಬೇಕು. ಅದಕ್ಕಾಗಿ ಧ್ಯಾನವನ್ನ ಮಾಡೋದಕ್ಕಿಂತ ಮೊದಲು ಅದನ್ನ ಸುಲಭವಾಗಿ ಶುರು ಮಾಡೋದಕ್ಕೆ ದಾರಿ ಏನಂದ್ರೆ, ನಾನು ಮೊದಲು ಹೇಳಿದ ಹಾಗೆ ಧ್ಯಾನದ ಸ್ಥಿತಿಯಲ್ಲೇ ಧ್ಯಾನ ಮಾಡಬೇಕು ಅಂತೇನಿಲ್ಲ. ನಿನಗೆ ಬಿಡುವಿಲ್ಲ, ಸಮಯ ಇಲ್ಲ, ಏನಾದರೂ ಕೆಲಸ ಮಾಡ್ತಿದ್ಯಾ ಅಂದ್ರೆ ಇರೋ ಜಾಗದಲ್ಲೇ ಕಣ್ ಬಿಟ್ಕೊಂಡೆ ನೀನು ಏನು ಕೆಲಸ ಮಾಡ್ತಿದ್ಯೋ ಅದನ್ನ ಮಾಡ್ತಾನೆ ಧ್ಯಾನ ಮಾಡಬಹುದು. ಅದಕ್ಕೆ ಹೇಳಿದ್ದು ಧ್ಯಾನದ ಆಟದಲ್ಲಿ ಯಾವುದೇ ನಿಯಮಗಳು ಇಲ್ಲ ಅಂತ. ಹೇಗೆ ಅಂದ್ರೆ ಬರೀ ನಿನ್ನ ಗಮನ, ಫೋಕಸ್ನ ನಿನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ದೀರ್ಘ ಉಸಿರು ತಗೊಳ್ಳೋದು ಬಿಡೋದು ಮಾಡಬೇಕಷ್ಟೇ. ಆದರೆ ಇದನ್ನ ಮಾಡಬೇಕಾದ್ರೆ ನಿನ್ನ ಮನಸ್ಸಲ್ಲಿ ನಿನ್ನ ಉಸಿರಿನ ಶಬ್ದ ಬಿಟ್ಟರೆ ಬೇರೆ ಯಾವ ವಿಚಾರಗಳು ಬರದೇ ಇರೋ ಹಾಗೆ ನೋಡ್ಕೋಬೇಕು ಅಷ್ಟೇ. ಪ್ರತಿ ಗಂಟೆಗೂ 1 ನಿಮಿಷ ಇರೋ ಜಾಗದಲ್ಲೇ ಕಣ್ಬಿಟ್ಕೊಂಡೆ ದೀರ್ಘ ಉಸಿರಾಟದ ಪ್ರಯತ್ನ ಮಾಡೋದಷ್ಟೇ. ಜಸ್ಟ್ 1 ನಿಮಿಷ ಪ್ರತಿ ಗಂಟೆಗೆ. ಇಷ್ಟು ಮಾಡೋಕ್ಕಾಗಲ್ವಾ?
ಆಗೇ ಆಗುತ್ತೆ. ಪ್ರಯತ್ನ ಪಟ್ಟು ನೋಡು, ತುಂಬಾನೇ ಸುಲಭ. ಇಷ್ಟು ಮಾಡಿದ್ರೂ ಸಾಕು, ಸ್ವಲ್ಪ ಗಂಟೆಗಳಲ್ಲೇ ನಿನ್ನ ಮನಸ್ಸು ಶಾಂತಿಯ ಅನುಭವ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ಬೇಕಾದ್ರೆ ಸಮಯ ಸಿಕ್ಕಾಗ ಬೆಳಿಗ್ಗೆ ಅಥವಾ ಸಂಜೆ ಪೂರ್ತಿ ಧ್ಯಾನದ ಸ್ಥಿತಿಯಲ್ಲಿ ಕಣ್ಮುಚ್ಕೊಂಡು 5ರಿಂದ 10 ನಿಮಿಷ ಧ್ಯಾನ ಮಾಡೋ ಅಭ್ಯಾಸ ಮಾಡು ಅಷ್ಟೇ. ಜಾಸ್ತಿ ಒತ್ತಡ ತಗೋಬೇಡ. ಧ್ಯಾನ ಮಾಡ್ತಿರೋದು ಮನಸ್ಸಿನ ಒತ್ತಡ ಕಮ್ಮಿ ಮಾಡೋದಕ್ಕೆ, ಜಾಸ್ತಿ ಮಾಡಕ್ಕಲ್ಲ, ನೆನಪಿರಲಿ. ಈ ದಾರಿಯಲ್ಲಿ ಪ್ರತಿ ಗಂಟೆನೂ ದೀರ್ಘ ಉಸಿರಾಟದ ಅಭ್ಯಾಸ ಬಿಡದೆ ಒಂದು 4 ದಿನ ಮಾಡಿದ್ರೂ ಸಾಕು. ನಿನ್ನ ಮನಸ್ಸು ಈ ಧ್ಯಾನದ ಆಟಕ್ಕೆ ಹೊಂದ್ಕೊಂಡಿರುತ್ತೆ. ಒಂದು 4 ದಿನ ಹೀಗೆ ಬಿಡಿಬಿಡಿಯಾಗಿ ಅಭ್ಯಾಸ ಮಾಡಿದ ನಂತರ ಬೇಕಾದ್ರೆ ನೀನು ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಒಂದೇ ಸಲ 10ರಿಂದ 20 ನಿಮಿಷದವರೆಗೂ ಧ್ಯಾನ ಮಾಡಿದ್ರೂ ಸಾಕು. ಪ್ರತಿ ಗಂಟೆ ಪ್ರತಿ ದಿನಾನೂ ನಿನ್ನ ಮನಸ್ಥಿತಿ ಉತ್ತಮ ರೀತಿಯಲ್ಲಿ ಬದಲಾವಣೆ ಆಗ್ತಾ ಬರುತ್ತೆ. ಮುಂದೆ ಬೇಕಾದ್ರೆ ನೀನು ಆ ಸಮಯವನ್ನ ಹೆಚ್ಚಿಸ್ಕೋಬಹುದು. ಅಂತಹ ಗುರುಗಳು ಅವರ ಶಿಷ್ಯನಿಗೆ ಧ್ಯಾನದ ಒಂದು ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತಾರೆ. ಅದನ್ನ ಕೇಳಿದ ನಂತರ ಆ ಹುಡುಗ ಅವರ ಗುರುಗಳು ಹೇಳಿದ ಹಾಗೆ ಮೊದಲು ಪ್ರತಿ ಗಂಟೆಗೂ ಒಂದ್ಸಲ ಕಣ್ ಬಿಟ್ಕೊಂಡೆ ಇದ್ದ ಜಾಗದಲ್ಲೇ ದೀರ್ಘ ಉಸಿರಾಟದ ಅಭ್ಯಾಸ ಮಾಡ್ತಾನೆ. ಮತ್ತೆ ಬೆಳಿಗ್ಗೆ ಅಥವಾ ಸಂಜೆ ಒಂದು ಸಲ ಪೂರ್ಣ ಧ್ಯಾನ ಮಾಡ್ತಾ ಅದನ್ನ ಅಭ್ಯಾಸ ಮಾಡಿ ಧ್ಯಾನದ ಆಟದಲ್ಲಿ ಉತ್ತಮನಾಗ್ತಾನೆ. ಮತ್ತೆ ಅವನ ಮನಸ್ಸನ್ನ ನಿಯಂತ್ರಣಕ್ಕೆ ತರ್ತಾನೆ. ಸ್ನೇಹಿತರೆ, ಮೊದಲಿಗೆ ಧ್ಯಾನ ಮಾಡೋದು ಕಷ್ಟ. ನಮ್ಮ ಮನಸ್ಸು ಅದಕ್ಕೆ ಒಪ್ಪಲ್ಲ, ಇಲ್ಲ ಅಂತಲ್ಲ. ಆದ್ರೆ ಧ್ಯಾನ ಮಾಡೋದಕ್ಕೆ ಕಷ್ಟ ಆಗುತ್ತೆ, ನಮ್ಮ ಹತ್ರ ಸಮಯನೇ ಇಲ್ಲ ಅನ್ನೋರು ಆ ಗುರುಗಳು ಹೇಳಿದ ಹಾಗೆ ಆ ಸಿಂಪಲ್ ಟ್ರಿಕ್ ಯೂಸ್ ಮಾಡಿ ನಾವು ಕೂಡ ಧ್ಯಾನದ ಅಭ್ಯಾಸವನ್ನ ಸುಲಭವಾಗಿ ಮಾಡಬಹುದು. ಮತ್ತೆ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತರಬಹುದು. ನೋಡಿ, ಯಾಕೆ ಈ ಸಣ್ಣ ಟ್ರಿಕ್ ಅಂದ್ರೆ, ಯಾರೆಲ್ಲ ನಾವು ಒಂದೇ ಸಲ ಮನಸ್ಸನ್ನ ನಿಯಂತ್ರಣ ಮಾಡ್ಬಿಡ್ತೀವಿ, ಮನಸ್ಸಿದ್ದರೆ ಮಾರ್ಗ ಅಂತ ಒಂದೇ ಸಲ ಧ್ಯಾನ ಮಾಡಕ್ ಕೂತ್ಕೋತಾರೋ ಅವರು ಎಡುವುದು ಖಂಡಿತ. ಇಷ್ಟು ದಿನಗಳವರೆಗೂ ನಾವು ಸಮಯವನ್ನ ವ್ಯರ್ಥ ಮಾಡ್ಬಿಟ್ಟು ಇಲ್ಲ ಸಲದ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ತುಂಬಿ ಒಂದೇ ಸಲ ಧ್ಯಾನ ಮಾಡ್ತೀನಿ ಅಂದ್ರೆ ಅದು ಸಾಧ್ಯನೇ ಇಲ್ಲ. ನಮ್ಮ ಮನಸ್ಸು ಅದಕ್ಕೆ ಬಿಡೋದು ಇಲ್ಲ. ಬಿಟ್ರು ಏನೊಂದು 2-3 ದಿನ ಕಷ್ಟಪಟ್ಟು ಧ್ಯಾನ ಮಾಡ್ಬೋದಷ್ಟೇ. ಆಮೇಲೆ ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸು ಒಪ್ಪೋದಿಲ್ಲ, ನಮ್ಮನ್ನ ದಾರಿ ತಪ್ಪಿಸುತ್ತೆ. ಅದಕ್ಕೆ ಈ ಸಿಂಪಲ್ ಟ್ರಿಕ್. ಕಣ್ ಬಿಟ್ಕೊಂಡೆ ನಮ್ಮ ಉಸಿರಿನ ಮೇಲೆ, ನಮ್ಮ ಎದೆ ಬಡಿತದ ಮೇಲೆ ಗಮನ ಹರಿಸಿದ್ರೆ ಕಾಲ ಕಳೆದಂತೆ ನಮ್ಮ ಮನಸ್ಸು ಅದಕ್ಕೆ ಗೊತ್ತಿಲ್ಲದೆ ಅದಾಗದೆ ಶಾಂತವಾಗ್ತಾ ಬರುತ್ತೆ. ಮತ್ತೆ ಅದೇ ನಮಗೆ ಗೊತ್ತಿಲ್ದಿರೋ ಹಾಗೆ ಆಟೋಮೆಟಿಕ್ ಆಗಿ ನಮ್ಮ ಹತ್ರ ಧ್ಯಾನ ಮಾಡಿಸುತ್ತೆ. ಹಾಗಾಗಿ ನೀವೆಲ್ಲಾದ್ರೂ ಮನಸ್ಸನ್ನ ಶಾಂತವಾಗಿಡೋದಕ್ಕೆ ಧ್ಯಾನ ಮಾಡ್ತೀವಿ ಅನ್ನೋದಾದ್ರೆ ಒಂದೇ ಸಲ ಈ ಆಟಕ್ಕೆ ಧುಮುಕ್ಬೇಡಿ. ಮನಸ್ಸು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಉಸಿರಿನ ಮೇಲೆ ಮೊದಲು ಗಮನ ಹರಿಸಿ ಪ್ರತಿ ಗಂಟೆ ಪ್ರತಿದಿನ ಬಿಡದೆ ಮಿಸ್ ಮಾಡದೆ ಕಣ್ ಬಿಟ್ಕೊಂಡೆ ಇದನ್ನ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿಯೂ ನೀವು ಕೂಡ ಸ್ವಲ್ಪ ದಿನಗಳಲ್ಲಿ ಒಂದು ಜಾಗ ನೀಟಾಗಿ ಕೂತ್ಕೊಂಡು 15ರಿಂದ 20 ನಿಮಿಷದವರೆಗೂ ಜಗತ್ತನ್ನೇ ಮರೆತು ಧ್ಯಾನ ಮಾಡೋ ಕೆಪಾಸಿಟಿ ನಿಮ್ಮಲ್ಲೂ ಬೆಳೆಯುತ್ತೆ. ಗಂಟೆಗೊಂದ್ಸಲ ಉಸಿರಿನ ಮೇಲೆ ಧ್ಯಾನ ಕೊಡ್ತಾ ಪ್ರಾಕ್ಟೀಸ್ ಮಾಡಿ ನೋಡಿ. ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಮೊದಲಿಗೆ ಹೋಲಿಸಿದ್ರೆ ನೀವೆಷ್ಟು ಶಾಂತರಾಗಿದ್ದೀರಾ, ಮತ್ತೆ ನಿಮ್ಮ ಕೆಲಸದಲ್ಲಿ ಮೊದಲಿಗಿಂತ ಎಷ್ಟು ಚುರುಕಾಗಿದ್ದೀರಾ ಅಂತ. ಧ್ಯಾನದ ಬಗ್ಗೆ ಭಗವದ್ಗೀತೆಯಲ್ಲಿ ಧ್ಯಾನ ಯೋಗ ಅನ್ನೋ ಅಧ್ಯಾಯದಲ್ಲಿ ತುಂಬಾ ಚೆನ್ನಾಗಿ ವರ್ಣನೆ ಮಾಡಲಾಗಿದೆ. ಧ್ಯಾನವನ್ನ ಹೇಗ್ ಮಾಡೋದು ಮತ್ತೆ ಅದರ ಉಪಯೋಗಗಳು ಏನೇನು ಅನ್ನೋದರ ಬಗ್ಗೆ ವರ್ಣನೆ ಇದೆ. ಅದರಿಂದ ಇನ್ಸ್ಪೈರ್ ಆಗಿ ನಾನು ಫೀಲ್ ಮಾಡಿರೋ ಅನುಭವವನ್ನ ಸೇರಿಸಿ ಈ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಕತೆ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಮರಿದೆ ಒಂದು ಲೈಕ್ ಮಾಡಿ. ಏನಾದರೂ ಹೇಳೋದು ಕೇಳೋದಿದ್ರೆ ಕಮೆಂಟ್ ಮಾಡಿ ತಿಳಿಸಬಹುದು. ಹಾಗೆ ಇದೇ ತರಹದ ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಮೇಲೆ ನಿಮಗೆ ಇನ್ನಷ್ಟು ಕತೆಗಳು ವಿಡಿಯೋಗಳು ಬೇಕಾದ್ರೆ ಮರಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.